ನಮ್ ಜೊತೆ ಹಿರಿಯ ಶಾಸಕರಂತ ಗೋಪಾಲ್ ಕೃಷ್ಣ ಅವರು ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್, ತಾವು ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ರಿ. ಈಗ ಸಚಿವರ ಸ್ಥಾನ ಪಟ್ಟಿ ಬಿಡುಗಡೆ ಆಗಿದೆ. ಜೊತೆಗೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆರಂಭ ಆಗುತ್ತೆ. ಏನ್ ಹೇಳ್ತೀರಿ ಸರ್ ತಮಗೆ ಮಿಸ್ ಆಗಿರೋದಕ್ಕೆ? ಮಿಸ್ ಆಗೋದಕ್ಕೆ ಇನ್ನೇನ್ ಮಾಡೋದಪ್ಪ, ಹಿಂಗ್ ಕುತ್ಕೊಂಡಿದ್ವಿ, ನೀವು ಕೇಳ್ತೀರಿ, ನಿಮ್ಗೆ ಉತ್ತರ ಕೊಡ್ತಾ ಇದ್ವಿ. ಏನ್ ಮಾಡಕ್ಕಾಗತ್ತೆ? ನಾವು ಯುದ್ಧ ಮಾಡಕ್ಕಾಗ್ತದ? ಅವ್ರ ಜೊತೆಗೆ ಹೋಗಿ ನಾವು ಕೇಳಿದ್ವಿ. ಅನುಭವ ಇದೆ, 7 ಸಾರಿ ಗೆದ್ದಿದ್ದೀನಿ, ಸೀನಿಯರ್ ಮೋಸ್ಟ್ ಇದ್ದೀನಿ. ಇಡೀ ಕಮ್ಯುನಿಟಿಗೆ ಸೀನಿಯರ್ ಮೋಸ್ಟ್ ನಾನು. ಆ ಸಮುದಾಯದ ಯಾರು ಬಂದಿಲ್ಲ. ಗಿನ್ನಿಸ್ ರೆಕಾರ್ಡ್ ನಲ್ಲೇ ಬರೀಬೇಕು. 7 ಸಾರಿ ನಮ್ಮ ಕಮ್ಯುನಿಟಿಯಲ್ಲಿ ಯಾರಾದ್ರೂ ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಅದು ನಾನೇ. ಇಷ್ಟೆಲ್ಲ ಗೊತ್ತಿದ್ಕೊಂಡು ಪ್ರತಿಯೊಬ್ಬರಿಗೂ ಮ್ಯಾಗ್ಲಿಂದ ಹಿಡಿದು ಕೆಳಗಳಿರೋವರೆಗೂ ಎಲ್ಲರಿಗೂ ಗೊತ್ತಿದೆ ನನ್ನ ಅನುಭವ. ನಾನು ರಾಜಕೀಯಕ್ಕೆ ಯಾವಾಗ ಬಂದೆ, ರಾಜಕೀಯಕ್ಕೆ ಬಂದಂತ ಸಂದರ್ಭದಲ್ಲಿ ಎಷ್ಟು ಉಪಯೋಗ ಆಗಿದೆ ಎಂಬುದು ಕೂಡ ಕಾಂಗ್ರೆಸ್ನಲ್ಲಿ ಚೆನ್ನಾಗಿ ಗೊತ್ತಿದೆ. ಅದನ್ನು ಗೊತ್ತಿದ್ಕೊಂಡು ಕೂಡ ನಮಗೆ ಜೂನಿಯರ್ ಆಗಿ ಕೆಲಸ ಮಾಡಿರೋರು ಮತ್ತೆ ಬಹಳ ಜೂನಿಯರ್ ಆಗಿರ್ತಕ್ಕಂಥವ್ರು ಕೂಡ ಇವರು ಕನ್ಸಿಡರ್ ಮಾಡಿ ಅವ್ರು ಕೊಡ್ತಾರಂದ್ರೆ ಮತ್ತೆ ಇನ್ನೇನ್ ನಾವು ಹೇಳ್ಬೇಕು, ಬೇಜಾರಾಗುತ್ತೆ ಮನಸ್ಸಿಗೆ, ಮಾನಸಿಕವಾಗಿ ನೋವಾಗುತ್ತೆ. ನನಗಿಂತ ಹೆಚ್ಚಾಗಿ ನಮ್ಮ ಜನಕ್ಕೆ ನೋವಾಗುತ್ತೆ. 2 ಲಕ್ಷ ಜನ ಬಹಳ ದಿವಸದಿಂದ ಗೆಲ್ಸಿದಾರೆ. 10 ವರ್ಷದ ನಂತರ ನಾನು ಬಂದ್ರು ಗೆಲ್ಸಿದಾರೆ ಜನ. ನಾನು ಮೊಳಕಾಲ್ಮೂರು 4 ಸಾರಿ ಗೆದ್ದೆ ಬಿಟ್ಟು ಹೋದ್ಮೇಲೆ 10 ವರ್ಷಗಳ ಕಾಲ ಕಾಂಗ್ರೆಸ್ಸೇ ಇಲ್ಲ. ಮತ್ತೆ ನಾನು ಬಂದು ನಿಂತ ಸಂದರ್ಭದಲ್ಲಿ ಜನ ಮತ್ತೆ ಒತ್ತಾಯವಾಗಿ 25,000 ಮತದಲ್ಲಿ ನಾನು ಗೆಲ್ಸಿದ್ರು. ಅವ್ರ ಆಶೆ ಏನಂದ್ರೆ ಒಂದೇ ಒಂದ್ಸಾರಿ ಜೀವನದಲ್ಲಿ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ನಮ್ಮವರೊಬ್ರು MLA ಮಿನಿಸ್ಟರ್ ಆಗ್ಲಿ ಎಂಬುದೊಂದು ಆಸೆ ಇತ್ತು. ಆಸೆಗಳಿಗೆ ತಣ್ಣೀರಿಸಿದಂಗೆ ಆಯ್ತು ಅನ್ನೋದು ನನಗೆ ಬಹಳ ನೋವಾಗ್ತಾ ಇದೆ ಅಷ್ಟೇ. ಯಾಕೆ ಸರ್ ತಮ್ಗೆ ಪದೇ ಪದೇ ರೀತಿ ಸಚಿವ ಸ್ಥಾನ ತಪ್ತಾ ಇದೆ? ಯಾಕೆ ಅನ್ಯಾಯ ಆಗ್ತಿದೆ ಅಂತ? ಅದಕ್ಕೇನ್ ಬ್ಯಾಕ್ ಗ್ರೌಂಡ್ಗಳು ಅದೇನಂತ ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ಯಾರು ಗಾಡ್ ಫಾದರ್ಸ್ ಯಾರು ಇಲ್ಲ. ಆಮೇಲೆ ಹೆಚ್ಚಾಗಿ ನನಗೇನು ಆ ವಿಚಾರದಲ್ಲಿ ಏನು ನನ್ಗೆ ಗೊತ್ತಿಲ್ಲ. ನನಗೆ ಅದು ಯಾಕೆ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ನನ್ನ ಹಣೆ ಬರದಲ್ಲಿ ಬರೀ MLA ಆಗಿ ಗೆಲ್ತಾ ಇದ್ದೀನಿ. MLA ಆಗಿರ್ಬೇಕು ಅಂದ್ರೆ ಅಷ್ಟಕ್ಕೆ ಸೀಮಿತವಾಗಿರ್ತೀನಿ. ಅಲ್ಲ, ಹೊಸಬರಿಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿ ತಮ್ಗೇನಾದ್ರು ಈ ಒಂದು ಸ್ಥಾನ ತಪ್ಪಿದೆಯಾ ಸರ್? ಹೊಸಬರದ ನಾವು ಹೊಸಬರಲ್ಲ. ನನಗೆ ಮಿನಿಸ್ಟರ್ ಮಾಡಿಲ್ಲಲ್ಲ ಇವರು. ನಾನು ಬಂದು 97ರಿಂದ ಅಲ್ಲೇ ಇದ್ದೀನಲ್ಲ. ನನ್ನಿಂದ ಬಂದವರೆಲ್ಲ ಮಂತ್ರಿಗಳಾಗಿದ್ದಾರಲ್ಲ. ಈಗ ಇರೋರೆಲ್ಲ ಜೂನಿಯರ್ಸೇ, ಮೋಸ್ಟ್ ಜೂನಿಯರ್ಸ್ ಅವರು. ಯಾರು ಸೀನಿಯರ್ಸ್ ಅಲ್ಲ. ನನಗೆ ಸರಿಸಮಾನ ಯಾರು ಇಲ್ಲ ಇಲ್ಲಿ. ಅವ್ರು ಯಾರು 20 ಜನಕ್ಕೆ ಮಾಡಿರೋ ನೀವು ಕೇಳಿದ್ರು ಕೂಡ ಅದೇ ಮಾತೇ ಹೇಳ್ತಾರ ಅವ್ರು. ನೀವು 20 ಜನ ಸೀನಿಯರ್ಸ್, ಗೋಪಾಲ್ ಕೃಷ್ಣ ಸೀನಿಯರ್ ಅಂತ ಕೇಳಿದ್ರು ಅವರೇ ಹೇಳ್ತಾರೆ. ಯಾವ ನ್ಯೂನತೆಗಳು ಇಲ್ಲ. ಮತ್ತೆ ಪದೇ ಪದೇ ಹಿಂದೆ ಕೂಡ ಸಿದ್ದರಾಮಯ್ಯ ಕ್ಯಾಬಿನೆಟ್ ಅಲ್ಲಿ ಮಿನಿಸ್ಟರ್ ಆಗಿದ್ರು. ಈಗ ಮತ್ತೆ ಒಂದಷ್ಟು ಜನ DK ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ಕೂಡ ಮಿನಿಸ್ಟರ್ಗಳಿಗಾಗಿ ಆಯ್ಕೆ ಆಗಿದ್ದಾರೆ. ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಅದಕ್ಕೆ ಏನ್ ಹೇಳೋಣ ಸರ್, ಅವ್ರವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರಗಳು. ಅವ್ರವ್ರು ಇಷ್ಟಪಟ್ಟವ್ರು ಅವ್ರು ಹಿಂದೆ ಹಾಕೊಂಡು ಹೋಗ್ತಾರೆ. ಮತ್ತೆ ನಮ್ಗೆ ಯಾರು ಇಲ್ಲಲ್ಲ ಅಂತ ದೊಡ್ಡವ್ರು ಯಾರು ಸಿಕ್ಕಲ್ಲ ಹಿಂದೆ ಹಾಕೊಂಡು ಹೋಗೋರು. ನಮ್ಗೆ ಹಿಂದಕ್ಕೆ ದಬ್ಬಿ ಹೋಗೋರು ಜಾಸ್ತಿ ಆಗಿದೆ. ನಮ್ಮ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಹಿಂದಕ್ಕೆ ತಳ್ತಾರೆ ನಮ್ಮನ್ನ. ಅವ್ರ ಮುಂದೆ ಬಂದವರು ಹಿಂದಕ್ಕೆ ಹಾಕೊಂಡು ಹೋಗ್ತಾರೆ. ಏನು ವಿಚಿತ್ರ ಬಿಟ್ರೆ ರಾಜಕೀಯ. ಸರ್, ಈಗ ಸಚಿವ ಸ್ಥಾನ ತಪ್ಪಿದೆ, ಮುಂದೆ ಯಾವ ರೀತಿ ನಿಮ್ ನಡೆ ಇರುತ್ತೆ ಸರ್? ಈಗಾಗಲೇ ಯಶವಂತ ಗೌಡ ಪಾಟೀಲ್ ಅವರು ಕೂಡ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಇಲ್ಲ, ನಡೆ ಅಂದ್ರೆ ಟಿಕೆಟ್ ಕಾಂಗ್ರೆಸ್ನವ್ರು ಅಷ್ಟೇ ಕೊಟ್ಟಿರೋದು. ನನಗೆ ಕಾಂಗ್ರೆಸ್ ಟಿಕೆಟ್ ಮೇಲೆ ನಾನು ಜನಗಳ ಮುಂದೆ ನಿಂತಿದ್ದೀನಿ. 10 ವರ್ಷದ ನಂತರ ಜನ ನನಗೆ ಮತ್ತೆ 25,000 ಓಟ್ ಕೊಟ್ಟು ಗೆಲ್ಸಿದ್ದಾರೆ. ತೀರ್ಮಾನ ಈ ರೀತಿ ಆಗಿರ್ತಕ್ಕ ಮಂತ್ರಿ ಆಗ್ಬೇಕು ಅಂತ ಆಸೆ ಪಟ್ಟಾರ ಅವರು. ಇದನ್ನ ಸಾಧ್ಯವಾದಷ್ಟು ಅವ್ರನ್ನ ಕನ್ವಿನ್ಸ್ ಮಾಡ್ತೀನಿ. ಮತ್ತೆ ಅವರು ತೀರ್ಮಾನ ಏನ್ ತಗೊಳ್ತಾರೋ ಆ ಕೊನೆ ತೀರ್ಮಾನಕ್ಕೆ ಬದ್ಧವಾಗಿರ್ಬೇಕಾಗುತ್ತೆ. ಜನಗಳ ತೀರ್ಮಾನಕ್ಕೆ ನಾನು ಯಾವತ್ತೂ ತಲೆ ಬಾಗಿಸ್ತೀನಿ. ಒಂದ್ ವೇಳೆ ಜನರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಏನಾದ್ರು ಸಲಹೆ ಕೊಟ್ಟ ತಾವು ರಾಜೀನಾಮೆ ಕೊಡಕ್ಕೂ ರೆಡಿ ಇದೆಯಾ ಸರ್? ಅಲ್ಲ, ಅದು ಅಲ್ಲಿ ಮಾತಾಡಿದ್ಮೇಲೆ ಇನ್ನು ಏನು ಆಗೇ ಇಲ್ಲಲ್ಲ. ನಾನು ಮಾತಾಡಿಲ್ಲ, ಅವ್ರು ಏನು ಹೇಳೇ ಇಲ್ಲ. ಅಲ್ಲ ಸರ್, ಈಗ ಸಚಿವ ಸ್ಥಾನ ಖಾಲಿ ಇಲ್ಲ. ಮತ್ತೆ ಇರುವಂತದ್ದು ನಿಗಮ ಮಂಡಳಿಗಳಿಗೆ ಏನಾದ್ರು ತೃಪ್ತಿ ಆಗ್ತೀರಾ ಸರ್ ತಾವು? ಈಗ ನಾವು ಗೆಲ್ಬೇಕಾದ್ರೆ MLA ಆಗ್ಬೇಕು ಅನ್ನೋ ಆಸೆ ಇಟ್ಕೊಂಡು ಗೆಲ್ತೀವಿ. ಗೆದ್ದ ಮೇಲೆ ಮಂತ್ರಿ ಆಗ್ಬೇಕು ಅಂತ ಆಸೆ ಪಡ್ತೀವಿ. ನಮ್ಮ ಆಸೆ ಅಷ್ಟಕ್ಕೆ ಭಗವಂತ ನೆರವೇರಿಸಿದಾನ ಅಂತ ಹೇಳಿದ್ರೆ MLAಗೆ ಇಷ್ಟೇ ಸಾಕು ನಿನ್ನ ಹೋಗುತ್ತೆ ಅಂದ್ರೆ ಅಷ್ಟಕ್ಕೆ ಸೀಮಿತವಾಗ್ತೀವಿ. ನಾವು ಮುಂದಕ್ಕೆ ಆಸೆ ಪಟ್ಕೊಂಡು ಹೋಗೋರಲ್ಲ. ಅವರ ಕೊಟ್ಟಿದ್ರೆ ಒಂಥರ ಬೋನಸ್ ಅಷ್ಟೇನೆ. ಕೊಟ್ಟಿದ್ರೆ ಚೆನ್ನಾಗಿತ್ತು ಅನ್ನೋ ಅಭಿಪ್ರಾಯ. ಇವಿಷ್ಟು ಏನು ಹಿರಿಯ ಶಾಸಕರಾಗಿರುವಂತ ಗೋಪಾಲ್ ಕೃಷ್ಣ ಅವರ ಮಾತಾಗಿರುವಂತದ್ದು. ನಾನು ಜನರ ಅಭಿಪ್ರಾಯ ಕೇಳ್ತೀನಿ, ಅವರು ಏನ್ ಹೇಳಿದ್ರು ಅದಕ್ಕೆ ನಾನು ಬದ್ಧನಾಗಿರ್ತೇನೆ ಅನ್ನೋ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಶಿವಾನಂದ್ ಜೊತೆಗೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.